ಅಕ್ಕ ಏನು ಮಾಡ್ತಿದ್ದಾನೆ ಆಕಾಶ್ ದಿವಾನ್? ಈಗ ತಾನೇ ಮಲಗಿಸಿದ್ದೀನಿ. ಅಕ್ಕ ಏನೇ ಹೇಳೋ, ನೋಡೋಕ್ಕೆಲ್ಲ ನಿಂತರನೇ ಇದ್ದಾನೆ, ಆದರೆ ಮೂಗ್ ಮಾತ್ರ ಭಾವನ್ ಥರ. ಥ್ಯಾಂಕ್ ಯು, ಬಟ್ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಏನು ಕಾಲ್ ಮಾಡಿದ್ದೇನೆ, ಬಂದಿದ್ಯಾ? ಯಾಕೆ ಬರಬಾರ್ದಾ? ನಾನೇ ನಿನ್ನ ನೋಡೋದಕ್ಕೆ ಬಂದಿಲ್ಲ, ನಾನು ನನ್ನ ಅಳಿಮಯ್ಯನ ನೋಡೋಕೆ ಬಂದಿದ್ದೀನಿ. ಓ, ನೋಡಿದಾಯ್ತಾ? ನೋಡು. ಆಯ್ತು, ನಿನಗೆ ಮಾತು ಕೊಡೋದಕ್ಕಾಗತ್ತಾ? ನೋಡು. ಸರಿ ತಗೋ, ನಿನ್ನ ಮುದ್ದು ನಾದ್ನಿ ನಿನಗೋಸ್ಕರ ಏನೋ ಮಾಡಿ ಕಳಿಸಿದ್ದಾನೆ. ಏನು? ಕ್ಯಾರೆಟ್ ಅಲ್ವಾ? ಕ್ಯಾರೆಟ್ ಅಲ್ವಾ ಮಹಿ ಮಾಡಿದ್ದು? ಮೈ ಗಾಡ್, ಬೇಡ, ನಾನು ಈಗಲೇ ತಿಂಡಿ ತಿಂದೆ, ಆಮೇಲೆ ತಿಂತೀನಿ. ಬಟ್ ನಿಜವಾಗ್ಲೂ ಕಣೋ, ಅಷ್ಟು ಮಾಡರ್ನ್ ಆಗಿದ್ದವಳು ಅಪ್ಪಟ್ಟ ಗೃಹಿಣಿ ಆಗ್ಬಿಟ್ಟಿದ್ದಾಳೆ. ಥರ ಖುಷಿ ಆಗುತ್ತೆ ನೋಡಕ್ಕೆ. ಯಾರು ಸೆಲೆಕ್ಷನ್ ಹೇಳೋ? ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ ಅಮ್ಮ ಹೇಗಿದ್ದಾರೆ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಆದರೆ ಅಮ್ಮ ನಿನ್ನ ಮೇಲೆ ಲೈಟಾಗಿ ಅದು ತುಂಬಾ ಅಪ್ಸೆಟ್ ಆಗಿದ್ದಾರೆ. ನನ್ನ ಮೇಲ? ಯಾಕೆ, ನಾನೇನು ಮಾಡಿದೆ? ಅದೇ ಅಕ್ಕ, ಸೀಮಂತ ಆದ್ಮೇಲೆ ಮನೆಗೆ ಬರ್ತೀಯ ಅಂತ ಖುಷಿಯಾಗಿದ್ರು, ಆದರೆ ನೀನು ನೋಡಿದ್ರೆ 2 ದಿನಕ್ಕೆ ಬ್ಯಾಕ್ ಟು ಪೆವಿಲಿಯನ್ ಅಂತ ವಾಪಸ್ ಬಂದ್ಬಿಟ್ಟೆ. ನಿನ್ನ ಮೇಲೆ ಅಪ್ಸೆಟ್ ಆಗೋದಕ್ಕೆ ಅದು ಫಸ್ಟ್ ರೀಸನ್. ಈಗ ನೋಡಿದ್ರೆ ಬಾಣಂತನಕ್ಕಾದ್ರೂ ಮನೆಗೆ ಬರ್ತೀಯಾ, ಅಲ್ಲೇ ಇರ್ತೀಯ ಅಂತ ಖುಷಿಯಾಗಿದ್ರು, ನೀನು ಈಗಲೂ ಬರ್ದಲ್ಲೇ ಇಲ್ಲೇ ಇದೆಯಾ, ಅದು 2ನೇ ರೀಸನ್ನು. ನೀನು ಇಲ್ಲಿ ಹೇಗಿದೆಯೋ, ಏನು ಮಾಡ್ತಿದ್ಯೋ, ನಿನ್ನ ಆರೋಗ್ಯ ಹೇಗಿದೆ ಅಂತ ಅವರು ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಹೌದಾ? ಅಮ್ಮ ಅಷ್ಟೊಂದು ಅಪ್ಸೆಟ್ ಆಗಿದ್ದಾರಾ? ಹ್ಞೂ ಅಕ್ಕ, ಯಾವಾಗ ನೋಡಿದ್ರು ನಿನ್ನ ಬಗ್ಗೆ, ಮಗು ಬಗ್ಗೆನೇ ಮಾತು. ನಮ್ಮ ಮನೆಗೆ ಮೊದಲನೇ ಮೊಮ್ಮಗು ಬಂದಿದೆ, ನನ್ನ ಮಗಳು ಮಾಡಂತನ ಮಾಡೋದಕ್ಕೆ ನಂಗೆ ಅದೃಷ್ಟನೇ ಇಲ್ವಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಿರ್ತಾರೆ, ಗುಣಗ್ತಾ ಇರ್ತಾರೆ. ಅಯ್ಯೋ, ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ. ಅಲ್ಲಿದ್ರು ಒಂದೇ, ಇಲ್ಲಿದ್ರು ಒಂದೇ, ಎಲ್ಲಿದ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ಕ್ಯಾಶುವಲ್ ಆಗಿ ಇದ್ಬಿಟ್ಟೆ. ಅಮ್ಮ ಈ ವಿಷಯನ ಇಷ್ಟೊಂದು ಸೀರಿಯಸ್ ಮಾಡ್ಕೊಂಡು ತಲೆ ಕೆಡಿಸ್ಕೋತಾರೆ ಅಂತ ನಾನು ಒಂಚೂರು ಕಲ್ಪನೆ ಮಾಡಿರಲಿಲ್ಲ. ಏನು ಕೇಳ್ತೀಯ ಅಕ್ಕ, ನೀನು ನೋಡಬೇಕು ಅಮ್ಮನ ದುಃಖನ. ಬಾಣಂತನಕ್ಕೆ ಮಗಳು ಮನೆಗೆ ಬರ್ತಾಳೆ, ನಾನು ಮೊಮ್ಮಗನ ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ ಅಂತ ಏನೇನೋ ಕನ್ಸ್ಕೊಂಡಿದ್ದೆ, ಆ ಕನಸೆಲ್ಲ ನುಚ್ಚುನೂರಾಗೋಯ್ತು ಅಂತ ಸಿನಿಮಾ ಸೀರಿಯಲ್ ಡೈಲಾಗ್ ಹೇಳ್ತಿರ್ತಾರೆ. ಏಯ್, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ಅಕ್ಕ, ನಾನು ಯಾಕೆ ತಮಾಷೆ ಮಾಡಲಿ? ಅಮ್ಮ ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಅಕ್ಕ ಎಲ್ಲಿದ್ರೇನಂತೆ, ಭಾವ ಅವಳನ್ನ ಮಹಾರಾಣಿ ಥರ ನೋಡ್ಕೋತಾರೆ ಅಂತ ಹೇಳಿದ್ರೆ ಅಮ್ಮ ಒಳ್ಳೆ ಹಾವರಾಣಿ ಥರ ಆಡ್ತಾರೆ. ಐ ಮೀನ್, ನಿನಗೇನು ಗೊತ್ತಾಗುತ್ತೆ ಅಂತ ನನ್ನ ಮೇಲೆ ರೇಗಾಡೋದಕ್ಕೆ ಬರ್ತಾರೆ. ನಿಮ್ಮ ಭಾವ ಏನೋ ಚೆನ್ನಾಗಿ ನೋಡ್ಕೋತಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಈ ಭೂಮಿ ಇದ್ದಾಳಲ್ಲ, ಭೂಮಿ ಅವಳೆಲ್ಲ ಮಾತು ಕೇಳ್ತಾಳೆ, ಸುಮ್ಮನೆ ಕೂರ್ತಾಳೆ, ರೆಸ್ಟ್ ಮಾಡಲ್ಲ, ಏನಿಲ್ಲ. ಅಳಿಯಂದ್ರು ಬೇಡ ಬೇಡ ಅಂದ್ರು ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ, ಜೊತೆಗೆ ಮಗು ಬೇರೆ ನೋಡ್ಕೋಬೇಕು, ಹಾಗೆ ಹೀಗೆ ಅಂತ ಗುಣಗ್ತಾರೆ ಇರ್ತಾರಕ್ಕ. ಹೌದಾ? ಹ್ಞೂ ಅಕ್ಕ, ಅಟ್ಲೀಸ್ಟ್ ಒಂದು 15 ದಿನಕ್ಕಾದ್ರೂ ಇದ್ದೋಗ್ಬೋದಿತ್ತು, ತಾಯಿ ಮಗುನ ಆರೈಕೆ ಮಾಡಿ ಕಳಿಸ್ತಿದ್ದೆ ಅಂತ ಹೇಳ್ತಿರ್ತಾರೆ. ರೆಡಿ ಆದಾನೆ? ಏ, ಇದೇನೆ ರೆಡಿ ಆಗದೆ ಹಿಂಗ್ ಕೂತಿ? ಚಿನ್ನ, ಅಯ್ಯೋ ಏನೇ ಇದು, ಯಾವಾಗ್ಲೂ ಫ್ಲಡ್ ಲೈಟ್ ತರ ಜಗ ಅಂತ ಹೊಳಿತಾ ಇದ್ದೀನಿ. ನಿನ್ ಮುಖ 0 ಕ್ಯಾಂಡ್ಲ್ ಬಲ್ಬ್ ತರ ಡಲ್ ಆಗ್ಬಿಟ್ಟಿದ್ಯಲ್ಲ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ ಚಿನ್ನ? ಏನಿಲ್ಲ ಬಿಡು. ನೋಡು, ಏನಿಲ್ಲ ಅಂತ ನಿನ್ನ ಬಾಯಿ ಹೇಳ್ತಾ ಇದೆ, ಆದ್ರೆ ನಿನ್ನ ಮುಖ ಬೇರೆ ಏನೋ ಹೇಳ್ತಾ ಇದೆ. ಅದೇನು ಅಂತ ಹೇಳು ಚಿನ್ನ. ಲೇ, ನಾನು ನಿನ್ನ ಗಂಡ ಕಣೆ, ನಿನ್ನ ಪಾಲಕ್ ನಾನು ಒಂಥರ ಪರ್ಸನಲ್ ಪೋಸ್ಟ್ ಬಾಕ್ಸ್ ಇದ್ದಂಗೆ. ನೀನ್ ಏನ್ ಬೇಕಾದ್ರೂ ಪೋಸ್ಟ್ ಮಾಡ್ಬೋದು, ಅಂದ್ರೆ ಏನ್ ಬೇಕಾದ್ರೂ ಹೇಳ್ಕೋಬಹುದು ಅಂತ. ಏನಾಯ್ತು ಹೇಳು, ಯಾಕೆ ಹಿಂಗಿದೀಯಾ? ಏನಿಲ್ಲ ಅಂತ ಹೇಳಿದ್ನಲ್ಲ. ಇದೇ ಬೇಡ ಅಂತ ಹೇಳೋದು ಚಿನ್ನ. ಯಾರಾದ್ರೂ ಏನಾದ್ರು ಅಂದ್ರೇನೆ ಯಾರು ಅಂತ ಹೇಳು, ಅವ್ರ ರುಂಡ ನಂಗೆ ಚಂಡಾಡಿ ರಕ್ತ ಕುಡಿದು ಬಿಡ್ತೀನಿ. ಸ್ವಲ್ಪ ಈ ಓವರ್ ಆಕ್ಟಿಂಗ್ ನಿಲ್ಲಿಸ್ತೀಯಾ? ನೋಡಕ್ ಆಗ್ತಿಲ್ಲ. ಇದೇನೇ ಇದು, ಡಲ್ ಆಗಿದ್ದಾಗ ವಿಚಾರಿಸ್ಕೊಳ್ಳಿಲ್ಲ ಅಂದ್ರೆ ವಿಚಾರಿಸ್ಕೊಂಡಿಲ್ಲ ಅಂತ ಬೈತೀರ, ವಿಚಾರಿಸ್ಕೊಂಡ್ರೆ ಓವರ್ ಆಕ್ಟಿಂಗ್ ಅಂತೀರ. ಇದು ಓವರ್ ಆಕ್ಟಿಂಗ್ ಅಲ್ಲ, ಪ್ರೀತಿ, ಕಾಳಜಿ, ಇದನ್ನ ಓವರ್ ಆಕ್ಟಿಂಗ್ ಅಂತಿದ್ಯಲ್ಲ. ನನ್ನ ಪ್ರೀತಿಗೆ ಅವಮಾನ ಮಾಡ್ತಾ ಇದ್ದೇನೆ. ಇಟ್ ಹರ್ಟ್ಸ್ ಮೀ. ಓ, ಇದು ಅದಕ್ಕಿಂತ ಓವರ್ ಆಕ್ಟಿಂಗ್ ಆಯ್ತು. ಸ್ವಲ್ಪ ನಿಲ್ಲಿಸ್ತೀಯಾ? ಆಯ್ತಾಯ್ತು, ಓವರ್ ಆಕ್ಟಿಂಗ್ ನ ನಿಲ್ಲಿಸ್ತೀನಿ, ಕರೆಕ್ಟಾಗೆ ಕೇಳ್ತೀನಿ. ಏನೇ ಚಿನ್ನ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಅದೇ ನನ್ನ ಫ್ರೆಂಡ್ ಇದ್ದಾಳಲ್ಲ. ಯಾರು? ಅದೇ ಅವಳು. ಅವಳು ಅಂದ್ರೆ ಏನು, ಅವಳ ಹೆಸರೇ ಅವಳು ಅಂತನಾ? ಅಲ್ಲ, ನೀರಜ. ಏನಾಯ್ತು ನೀರಜಿಂಗೆ? ಅವಳಿಗೆ ಏನಾದ್ರೂ ಆಗಿರ್ಲಿ, ಅವಳು ಅಂತಿದ್ದಾಗೆ ಏನು ತುಂಬಾ ಎಕ್ಸೈಟ್ ಆಗ್ತಿದ್ಯಾ? ಎಕ್ಸ್ಟ್ರಾ ಆಸಕ್ತಿ ತೋರಿಸ್ತಿದ್ಯಾ? ಏನ್ ವಿಷಯ? ಏನು ಇಲ್ಲ ಚಿನ್ನ, ಅದು ನಿನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಪಾಪ ಏನಾಯ್ತೋ ಅಂತ ಕೇಳಿದೆ ಅಷ್ಟೇ. ಏನಿತ್ತು? ಅವಳ ಗಂಡ ಅಂತ ಅನ್ಸ್ಕೊಂಡಿದ್ದಾನಲ್ಲ, ಅವನೊಬ್ಬ ದೊಡ್ಡ ಲೋಫರ್. ನೋಡು, ಗಂಡಸ್ರನ್ನ ಈ ತರ ಬೈದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಏನಾಯ್ತು ಅಂತ ಹೇಳು, ಆಮೇಲೆ ಏನು ತೀರ್ಮಾನ ಮಾಡೋಣ ಅವ್ನು ಯಾರು ಅಂತ. ಅವ್ನು ಮಾಡಿರೋ ಕೆಲಸ ಹೇಳಿದ್ರೆ ನೀನೇ ಬೈತ್ಯಾ.
ದೊಡ್ಡ ಲೋಫರ್ ಅಂತ ಕೆಲಸ ಮಾಡಿದಾನ ಅವನು. ಏನ್ ಮಾಡ್ದೆ ಹೇಳು? ಅವನು ಯಾವುದೋ ರಾಂಗ್ ಆಗಿ ಬಂದಿರೋ ಕಾಲಿಗೆ ಕನೆಕ್ಟ್ ಆಗಿ ಆಮೇಲೆ ನೋಡಿದ್ರೆ ಆ ಹುಡುಗಿನ ಮದ್ವೆ ಆಗಿದ್ದಾನೆ. ಎಲ್ಲ ಈ ಥರ ಆಫರ್ಗಳು ಇರುತ್ತಾ? ಆ? ಏನು ಆಫರು? ಈಗೇನಿಲ್ಲಪ್ಪ, ಏನಿಲ್ಲ ಅಲ್ಲ, ಈ ಥರನೂ ಆಗುತ್ತಾ ಅಂತ ಕೇಳಿದೆ. ಮತ್ತೆ ಏನೋ ಆಫರ್ ಅಂದೆ. ಓಹೋ, ನಿನಗೆ ಯಾವುದು ಆ ಥರ ಕಾಲ್ ಕನೆಕ್ಟ್ ಆಗಿಲ್ಲ ಅನ್ನೋ ಆಸೆನಾ? ಅಂತ ಆಸೆ ನನಗೇನು ಇಲ್ಲ ಚಿನ್ನ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿಲ್ವಾ? ನಾನು ಪರಿಶುದ್ಧ ಸಂಸಾರಸ್ಥ. ಕಂಡಿದ್ದೀನಿ. ಎಲ್ಲ ಗಂಡಸರು ಒಂದೇ ಜಾತಿನೇ. ನಾಯಿ ಬಾಲ ನಿಮ್ದು. ಹೆಂಡತಿ ಈ ಕಡೆ ಹೋಗ್ತಿದ್ದಂಗೆ ಈ ಕಡೆ ಕಾಂಪೌಂಡ್ ಆಡಿರ್ತೀರಾ. ಗೊತ್ತಿಲ್ವಾ ನಿಮ್ ಬಗ್ಗೆ? ಯಾವಾಗ ಹೆಂಗಿರ್ತೀರಾ ಅಂತಾನೆ ಹೇಳಕ್ಕಾಗಲ್ಲ. ಈಗ ಯಾಕೋ ಸರಿ ಇಲ್ಲ ಕಣೆ. ಅಲ್ಲ, ಯಾವನೋ ಏನೋ ತಪ್ಪು ಮಾಡ್ದ ಅನ್ಬಿಟ್ಟು ಎಲ್ಲಾ ಗಂಡಸರನ್ನು ಒಂದೇ ತಕಡಿಗೆ ತೂಗೋದು ಸರಿ ಅಲ್ಲ ಕಣೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಐಸೆ. ಪ್ರಪಂಚದಲ್ಲಿ ನನ್ನಂತ ಏಕಪತ್ನಿ ವ್ರತಸ್ಥರು ಇರ್ತಾರೆ ಕಣೆ. ನಾನು ಶ್ರೀರಾಮಚಂದ್ರ ಪಾರ್ಟ್ 3, ಪಾರ್ಟ್ 2 ಗೆಳೆಯ ಇದನ್ನಲ್ಲ, ಅದಕ್ಕೆ ಹಂಗಂದೆ. ಸರಿ, ಈಗ ಫಂಕ್ಷನ್ ಕ್ಯಾನ್ಸಲ್ ಮಾಡು, ನೀರಜ ಮನೆಗೆ ಹೋಗೋಣ ನಡಿ. ಹಲೋ, ನೀರಜ ಮನೆಗೆ ಯಾಕೀಗ? ಅದೇ ಇದು ಅವ್ರ ಗಂಡ ಕೈ ಕೊಟ್ಬಿಟ್ನಲ್ಲೇ, ಅದಕ್ಕೆ ನಾವು ಕೈ ಹಿಡಿದು ಸಮಾಧಾನ ಮಾಡೋಣ ಕಣೆ. ಒಂಟಿ ಹೆಣ್ಣಿಗೆ ತರ ನೋವಾದಾಗ ಕರಡು ಚುರ್ರಗುತ್ತೆ. ಎಲ್ಲ ಚುರ್ರನ್ನುತ್ತೆ. ಏನು ಬೇಕಾಗಿಲ್ಲ. ಅವಳ ಗಂಡ, ಅವಳ ಸಂಸಾರ ಅವಳು ನೋಡ್ಕೋತಾಳೆ. ನೋಡು, ನೀನ್ ಮುಚ್ಕೊಂಡು ಫಂಕ್ಷನ್ಗೆ ಹೋಗ್ಬಾ, ನಾನು ನೀರಜ ಮನೆಗೆ ಹೋಗಿ ಬರ್ತೀನಿ. ಏನೇ ಚಿನ್ನ ನೀನು, ಇಬ್ರು ಒಟ್ಟಿಗೆ ಹೋಗೋಣ ಫಂಕ್ಷನ್ಗೆ ಅಂತ ಆಸೆಯಿಂದ ಇದ್ದೀನಿ. ಒಬ್ನೇ ಹೊಡ್ಬಾ ಅಂತಿದ್ಯಲ್ಲ. ನೀನು ಹೋಗಿ ರೆಡಿ ಆಗ್ಬಾ, ಹೊಡ್ ಬರೋಣ. ತುಂಬಾ ದಿನ ಆಯ್ತು. ಆನಂದ್, ನೀನ್ ಹೋಗ್ಬಾ, ನಾನು ಫಂಕ್ಷನ್ ಬರಲ್ಲ. ನನ್ನ ಮಾತು ಕೇಳಿ, ಅಲ್ಲಿ ಸುಂದರವಾಗಿರೋ ಹೆಣ್ಮಕ್ಳು ವೆರೈಟಿಯಾಗಿ ರೆಡಿಯಾಗಿ ಬಂದಿರ್ತಾರೆ. ನೋಡು, ನಿನಗೆ ಮೊದಲೇ ಅನುಮಾನ. ಸುಮ್ಮನೆ ತಲೆನೋವು ಬೇಡ, ರೆಡಿಯಾಗಿ ಬಾ, ಇಬ್ರು ಒಟ್ಟಿಗೆ ಹೋಗಿ ಬರೋಣ. ಓಹೋ, ಅಂದ್ರೆ ಏನು? ನಾನ್ ನಿನ್ಗೆ ಲೈಸೆನ್ಸ್ ಇದ್ದಾಗ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ಹೆಣ್ಮಕ್ಳಿಗೆ ಲೈನ್ ಹಾಕ್ಬೋದಲ್ವಾ? ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ? ಮಹಾನ್ ಛತ್ರಿ ನೀನು. ಏನೇ ಇದು, ಹಂಗಂದ್ರೂ ಹೋಗಿತ್ಯಾ, ಹಿಂಗಂದ್ರೂ ಹೋಗಿತ್ಯಾ? ಸರಿ, ಬೇಡ ಬಿಡು, ನಾನೊಬ್ಬನೇ ಹೋಗಿ ಬರ್ತೀನಿ.